ಕಳಶಕ್ಕೆ ನಾನು ಏನೇನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ವ್ಲಾಗ್. ಪಾತ್ರೆ ಸಾಮಾನುಗಳೆಲ್ಲ ಏನಿರುತ್ತೆ ಸೊ ಅದೆಲ್ಲ ನೀಟಾಗಿ ತೊಳೆದು ಈ ಥರ ಸಪ್ರೇಟಾಗಿ ತೆಗೆದು ಒರೆಸಿ ಇಟ್ಟಿರ್ತಾರೆ. ಅರಿಶಿನ ಉಪ್ಪು ಈ ರೀತಿ ಅದರಲ್ಲಿ ಹಾಕಿ ನೀಟಾಗಿ ಒಂದು ಫುಲ್ 1 ವೀಕ್ದು ಆಲ್ಮೋಸ್ಟ್ ಅದೆಲ್ಲನೂ ರಿಮೂವ್ ಮಾಡೋದ್ರ ಒಂದು ಸಂಕೇತವಾಗಿ ಈ ರೀತಿ ಶುದ್ಧವಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಭಾಗದಲ್ಲಿ ಕುಂಕುಮ ಹಾಗೆ ಅರಿಶಿನ 3 ಕೊಂಬುಗಳು ಬಂದಿರಬೇಕು ಅದರಲ್ಲಿ. ಸೊ ಈ ರೀತಿ ಯೆಲ್ಲೋಯಿಶ್ ಇರುತ್ತಲ್ಲ, ಈ ರೀತಿ ಕವಡೆನ ತಗೋಬೇಕು. ಕಮಲದ ಬೀಜ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗಿರುವಂಥದ್ದು. ಒಂದು 200 ರೂಪೀಸ್ ಆಗುತ್ತೆ ಅಷ್ಟೇನೇನೆ. ಅದೇ ಮ್ಯಾನಿಫೆಸ್ಟೇಷನ್ ಪವರು. ನಮ್ಮ ತುಳಸಿಯಲ್ಲಿ ತೆನೆ ಬಂದಿರುತ್ತಲ್ಲ, ಚಿಗುರು ಬಂದಿರುತ್ತಲ್ಲ, ಅದರಲ್ಲಿ ಕಲಶನ ಕದಲಿಸ್ಬೇಕೇ ಹೊರತು ಅದಕ್ಕೂ ಮುಂಚೆ ನಾವು ಕಲಶನ ಅಲ್ಲಾಡ್ಸೋದಾಗ್ಲಿ ಆ ರೀತಿ ಯಾವುದೇ ರೀತಿ ಮಾಡ್ಬಿಡಿ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಸಾಲ ಏನಿರುತ್ತಲ್ಲ ಸೊ ಅದು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುತ್ತೆ. ಏನೇನು ಹಾಕಿದೆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದಂಗೆ ಕಳಶಕ್ಕೆ ನಾನು ಏನೇನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ವ್ಲಾಗ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮನೆ ಕಳಶದಲ್ಲಿ ನಾವೇನೇನೆಲ್ಲ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಇದು ಕಂಪ್ಲೀಟು ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ ಶುಕ್ರವಾರದ ಪೂಜೆಗೆ ಎಲ್ಲದನ್ನೂ ನಾನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಾನು ಆಫೀಸ್ಗೆ ಹೋಗಿರ್ತೀನಲ್ಲ, ಸೊ ಅಜ್ಜಿನೇನೆ ಏನೇನಿದೆ ದೇವರ ಪಾತ್ರೆ ಸಾಮಾನುಗಳೆಲ್ಲ ಏನಿರುತ್ತೆ ಸೊ ಅದೆಲ್ಲ ನೀಟಾಗಿ ತೊಳೆದು ಈ ಥರ ಸಪ್ರೇಟಾಗಿ ತೆಗೆದು ಒರೆಸಿ ಇಟ್ಟಿರ್ತಾರೆ ಆ್ಯಕ್ಚುಲಿ. ಇಲ್ಲಾಂದರೆ ಅಮ್ಮನೂ ಇದನ್ನ ಅಮ್ಮ ರೆಡಿ ಮಾಡ್ತಾರೆ. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಾನು ಮಾಡ್ತೀನಿ, ಇಲ್ಲಾಂದರೆ ಗೊತ್ತಿರುತ್ತಲ್ಲ ಹೆಣ್ಮಕ್ಳದು ಪ್ರಾಬ್ಲಮ್ಸ್ ಎಲ್ಲನೂ. ಸೊ ಈ ರೀತಿ ಒಂದಿನ ಅವರು ಒಂದಿನ ನಾನು ಈ ರೀತಿ ಎಲ್ಲರೂ ಹಂಚ್ಕೊಂಡು ಮಾಡ್ತೀವಿ. ಬಟ್ ಅದೇನೇನಿದೆ ಪಾತ್ರೆ ಸಾಮಾನುಗಳೆಲ್ಲನೂ ತೊಳೆಯೋದು ನಮ್ಮ ಅಜ್ಜಿನೇನೆ. ಸೊ ಮೊದಲಿಗೆ ಆ ರೀತಿ ಏನೇನಿದೆ ಅದರದ್ದು ದೇವ್ರ ಮನೆ ಪಾತ್ರೆ ಸಾಮಾನುಗಳನ್ನೆಲ್ಲ ಸಪ್ರೇಟಾಗಿ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡು ಪ್ರತಿ ಶುಕ್ರವಾರ ಅಂದರೆ ಗುರುವಾರದ ದಿನ ಈ ರೀತಿ ನಾನು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಅಂದರೆ ದೇವ್ರ ಮನೆನ. ಬಿಕಾಸ್ ಧೂಪ ಎಲ್ಲ ಹಚ್ಚಿರ್ತೀವಿ, ದೀಪ ಎಲ್ಲ ಹಚ್ಚಿರ್ತೀವಲ್ಲ, ಸೊ ಅದರಿಂದ ಎಲ್ಲ ಸ್ವಲ್ಪ ಕಪ್ಪಾಗಿರುತ್ತೆ. ಆ ರೀತಿ ಬಿಡಬಾರ್ದು ನಾವು. ಯೂಶ್ವಲಾಗಿ ತುಂಬ ದಿನ ಆ ರೀತಿ ಬಿಡಬಾರ್ದು. ಸೊ ಅದಕ್ಕೋಸ್ಕರ ಗುರುವಾರ ತುಂಬ ಡೀಪ್ ಕ್ಲೀನ್ ಮಾಡ್ತೀನಿ. ಇನ್ನು ಮಿಕ್ಕಿದ ದಿನ ಎಲ್ಲನೂ ಹೂವು ಚೇಂಜ್ ಮಾಡಿ ಪೂಜೆ ಮಾಡೋದು, ಈ ಊದ್ಗಡ್ಡಿ ಇದೆಲ್ಲ ಬಿದ್ದಿರುತ್ತಲ್ಲ ಸೊ ಅದೆಲ್ಲ ಪ್ರತಿದಿನ ಕ್ಲೀನ್ ಮಾಡ್ಕೊತೀನಿ. ಈ ರೀತಿ ಧೂಳು ಹೊಡೆಯೋದು ಅಥವಾ ನೀಟಾಗಿ ನೀರು ಹಾಕಿ ಅದಕ್ಕೊಂಚೂರು ಅರಿಶಿನ ಉಪ್ಪು ಈ ರೀತಿ ಅದರಲ್ಲಿ ಹಾಕಿ ನೀಟಾಗಿ ಒಂದು ಫುಲ್ ವಾಲಿಂದ ಹಿಡ್ದು ಫೋಟೋಸಿಂದ ಹಿಡ್ದು ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಪ್ರತಿ ಗುರುವಾರನೂ ಈ ರೀತಿ ಮಾಡಬೇಕಾಗುತ್ತೆ, ಮಿಸ್ ಮಾಡದೆ ಮಾಡಿ. ಬಿಕಾಸ್ ನಮ್ದು ಏನೇನಿರುತ್ತೆ ನೆಗೆಟಿವಿಟಿ 1 ವೀಕ್ದು ಆಲ್ಮೋಸ್ಟ್ ಅದೆಲ್ಲನೂ ರಿಮೂವ್ ಮಾಡೋದ್ರ ಒಂದು ಸಂಕೇತವಾಗಿ ಈ ರೀತಿ ಮಾಡೋದು ಆ್ಯಕ್ಚುಲಿ. ಸೊ ಪ್ರತಿ ಶುಕ್ರವಾರ ನಾವು ಪೂಜೆ ಮಾಡ್ಬೇಕಾದ್ರೆ ನೀಟಾಗಿ ಸಜ್ಜಾಗಿ ಈಗ ಏನೇನು ಒಂದು ವಾಡಿಕೆ ಇದೆ ಅಂದರೆ ಲಕ್ಷ್ಮೀ ದೇವಿ ಯಾರು ಗೊಳಿತಾಳೆ ಅಂದರೆ ಯಾರು ತುಂಬ ಶುದ್ಧವಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ಪ್ರತೀಕ. ಅಂದರೆ ಅದರದ್ದೊಂದು ಪ್ರತೀತಿ ಆ ರೀತಿ ಇದೆ. ಸೊ ಅದಕ್ಕೋಸ್ಕರನೇ ಪ್ರತಿ ಗುರುವಾರನೂ ನೀವು ಎಷ್ಟೇ ಟೈಮ್ ಇದ್ದರೂ ಇಲ್ಲದೆ ಹೋದ್ರೂ ನೀವು ಆಫೀಸ್ಗೆ ಹೋಗ್ತಿದ್ರು ಅದಕ್ಕೋಸ್ಕರ ಒಂದು 1 ಅವರ್ನ ನೀವು ಸ್ಪೆಂಡ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಅದೆಲ್ಲ ಜಾಗನೂ. ಸೊ ಅದರಿಂದ ನೆಕ್ಸ್ಟ್ ಬರೋ ಅಂಥ ಸಂಕಷ್ಟಗಳೆಲ್ಲನೂ ಕಮ್ಮಿ ಆಗ್ತಾ ಬರುತ್ತೆ. ನೀವು ಆ ಡಿಫ್ರೆನ್ಸ್ ನೋಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆ ಕಡಪ ಕಲ್ಲೇನಿದೆ ಅದೆಲ್ಲನೂ ನೀಟಾಗಿ ವಾಶ್ ಮಾಡಿ ನೀಟಾಗಿ ಒರೆಸ್ಕೊಂಡು ನಾನು ಕಳಶ ಇಡೋ ಅಂಥ ಜಾಗಕ್ಕೆ ಈ ರೀತಿ ಒಂದು ನಕ್ಷತ್ರಾಕಾರದ ರಂಗೋಲಿಯನ್ನು ಹಾಕ್ಕೊತೀನಿ. ಈ ರಂಗೋಲಿ ಬದಲಿಗೆ ನಾವು ಕುಬೇರ ರಂಗೋಲಿ ಅಂತಲೂ ಸಹ ಇದೆ. ನನ್ನ ಹಿಂದಿನ ತುಳಸಿ ಪೂಜೆ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಅದನ್ನು ಯಾವ ರೀತಿ ಹಾಕೋದು ಅಂತ. ಆ ರಂಗೋಲಿ ಬೇಕಿದ್ರೂ ಹಾಕೋಬೋದು. ನಾನು ಒಂದೊಂದು ವಾರ ಈ ರೀತಿ ಈ 2 ರಂಗೋಲಿಯಲ್ಲಿ ಯಾವುದಾದ್ರೂ ಒಂದು ರಂಗೋಲಿನ ಹಾಕ್ತೀನಿ. ಈಗ ವಿಡಿಯೋ ಮಾಡಬೇಕಾದ್ರೆ ನಾನು ಈ ನಕ್ಷತ್ರಾಕಾರದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಸೆಂಟರ್ ಮಧ್ಯಭಾಗದಲ್ಲಿ ಕುಂಕುಮ ಹಾಗೆ ಅರಿಶಿನ ನಾವು ಪ್ರೋಕ್ಷಣೆ ಮಾಡಿ ಆ ಒಂದು ಜಾಗನ ಎನರ್ಜೈಸ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನಾವು ಕೆಲವೊಬ್ಬರು ಪೀಠ ಥರ ಇಡ್ಬೋದು. ಇದೆಲ್ಲ ಇನ್ನೊಂದು 4 ಕಾಲಿಂದು ಹಿತ್ತಾಳೆ ಪೀಠ ಬರುತ್ತಲ್ಲ ಸೊ ಅದನ್ನ ಇಡ್ತಾರೆ, ಅದನ್ನಾದರೂ ಇಡ್ಬೋದು. ಆದರೆ ಈ ಒಂದು ತಟ್ಟೆನ ನಾವು ಸುಮಾರು ದಿನದಿಂದ ಇಟ್ಕೊಂಡು ಬಂದಿದ್ದೀವಿ. ಸೊ ಅದರಿಂದ
ತುಂಬ ಒಂದು ಪಾಸಿಟಿವ್ ವೈಬ್ ಇದೆ, ಅದರಿಂದ ಒಳ್ಳೆಯದಾಗಿದೆ ಆ ತಟ್ಟೆ ಇಟ್ಟಾಗ ಅಂತ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಚೇಂಜೇ ಮಾಡೋಕ್ಕೋಗಿಲ್ಲ. ನೋಡಿ, ಮಧ್ಯದಲ್ಲೂ ಸ್ವಸ್ತಿಕ್ ಇದೆ ಆ ತಟ್ಟೆನಲ್ಲಿ, ತುಂಬ ಹಳೆ ತಟ್ಟೆ ಇದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡೋಕ್ಕೋಗಿಲ್ಲ. ಇನ್ ಕೇಸ್ ನಾನೇನಾದ್ರು ಚೇಂಜ್ ಮಾಡಿದ್ರೆ ಹಿತ್ತಾಳೆದು ಆ ಥರದ್ದೊಂದು ಪೀಠ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ನಾವು ಸುಮಾರು ದಿನದಿಂದ ಇದೇ ತಟ್ಟೆ ಇಟ್ಕೊಂಬಂದೀವಿ. ಇದು ತುಂಬಾ ಒಳ್ಳೆಯದಾಗಿದೆ ನಮಗೆ ಈ ತಟ್ಟೆ ಇಡೋದ್ರಿಂದ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿಲ್ಲ. ನೀವು ಬೇಕಿದ್ದರೆ ಹಿತ್ತಾಳೆ ತಟ್ಟೆ ಅಥವಾ ನಿಮಗೊಂದು ಬಂದಿರೋ ಅಂಥ ತಟ್ಟೆನ ಆ ಪೀಠದ್ದು ಏನಿದೆ, ನಾವೇನು ಕಳಶ ಇಡ್ತೀವಿ ಅದರ ಕೆಳಗಡೆ ಇಡಬೇಕಾಗುತ್ತೆ. ಅದರಲ್ಲಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಅಕ್ಕಿನ ಹಾಕಬೇಕಾಗುತ್ತೆ. ಅಕ್ಕಿ ಅಂದರೆ ಅಕ್ಷತೆ ಅಂದರೆ ಅಕ್ಷಯ. ಈಗ ನಾವು ಸುಮಾರು ಕಡೆ ಅಕ್ಕಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇದೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ. ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ ನಾವು. ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿ ರೂಪದಲ್ಲಿ ನಾವು ಪೂಜೆ ಮಾಡುವಷ್ಟು ನಮ್ಮ ಹಿಂದೂ ಸಂಪ್ರದಾಯ ಏನಿದೆ ಅಷ್ಟು ಅದ್ಧೂರಿಯಾಗಿದೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಅಕ್ಕಿನ ಇಟ್ಟಿದ್ದೀನಿ. ಅಕ್ಕಿ ಮಧ್ಯನೂ ಸ್ವಸ್ತಿಕ್ನ ಬರೆದು ಅದರಲ್ಲೂ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಆ ಒಂದು ಭಾಗನ ಎನರ್ಜೈಸ್ ಮಾಡಿದ್ದೀವಿ. ಅದಾದಮೇಲೆ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಈ ಎಲ್ಲ ಐಟಮ್ಸ್ನೂ ನಾವು ಕಳಶದಲ್ಲಿ ಹಾಕಬೇಕು. ಅದರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಈ ರೀತಿ ಬಟ್ಲಡಿಕೆನ ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕು. ಒಡೆದೋಗಿರೋದು ಅರ್ಧಂಬರ್ಧಾಗಿರೋದಿಲ್ಲ. ಈ ಅರ್ಧ ಹೋಳು ಏನಿದೆ ಈ ರೀತಿ ಬಟ್ಲಡಿಕೆ 6, ಹಾಗೆಯೇ ಅರ್ಶಿನದ ಕೊಂಬು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ 3 ಕೊಂಬುಗಳು ಬಂದಿರಬೇಕು ಅದರಲ್ಲಿ. ಸೊ ಈ ರೀತಿ ಇರೋವಂಥ ಅರ್ಶಿನದ ಕೊಂಬು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಹುಡುಕಿ ತೊಗೊಳ್ಳಿ ಈ ರೀತಿ. ಅದಾದಮೇಲೆ ನಾನು 6 ಕವಡೆನ ತೊಗೊಂಡಿದ್ದೀನಿ. ಈ ಕವಡೆಯಲ್ಲಿ ನೋಡಿ ಈ ರೀತಿ ಯೆಲ್ಲೋಯಿಶ್ ಇರುತ್ತಲ್ಲ, ಈ ರೀತಿ ಕವಡೆನ ತೊಗೋಬೇಕು. ಇದು ಲಕ್ಷ್ಮೀ ಕವಡೆ ಅಂತ ಕರಿತೀವಿ. ಸೊ ಈ ರೀತಿ ಕವಡೆನ ನಾವು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ, ಲಕ್ಷ್ಮೀ ಕವಡೆ ಕೊಡಿ. ನೀವು ನೋಡಿಬಿಟ್ಟು ಆರಿಸ್ಬಿಟ್ಟು ಈ ರೀತಿ ಎಲ್ಲೋ ಇರೋದು ತೊಗೋಬೋದು. ನೆಕ್ಸ್ಟು ಯಾಲಕ್ಕಿ ತೊಗೊಂಡಿದ್ದೀನಿ. ಯಾಲಕ್ಕಿನೂ ಅಷ್ಟೇ ನೀಟಾಗಿ ಒಡೆದಿಲ್ದಂಗೆ ಕಂಪ್ಲೀಟಾಗಿ ಕ್ಲೋಸ್ ಆಗಿರೋವಂಥ 6 ಯಾಲಕ್ಕಿ. ಹಾಗೆ ಲವಂಗನೂ ಸಹ ಆ ಹೂವು ಏನಿದೆ ಅದು ತುಂಬಾ ಚೆನ್ನಾಗಿರಬೇಕು. ಒಂದು ಪ್ರಶಸ್ತವಾಗಿರುವಂಥ ಲವಂಗನೇ ತೊಗೋಬೇಕು. ಸಣ್ಣ ಪುಟ್ಟ ಮುರಿದಿರೋದು ಆ ಥರ ತೊಗೋಬಾರ್ದು. ಹಾಗೆ ಚಕ್ಕೆನ ನಾನು 6 ಪೀಸಾಗಿ ತೊಗೊಂಡಿದ್ದೀನಿ. ಉದ್ದದ ಚಕ್ಕೆ ಬೇಕಿದ್ರೆ ಹಾಕ್ಬೋದು, ಬಟ್ ಕಳಶದಲ್ಲಿ ನಮ್ಮದು ಸ್ವಲ್ಪ ಚೊಂಬು ಸೈಜಿಗೆ ಈ ರೀತಿ ಪೀಸ್ ಮಾಡಿ ಹಾಕಿದ್ರೆ ಒಳ್ಳೆಯದು ಅಂತೇಳಿ ನಾನು 6 ಪೀಸ್ನ ತೊಗೊಂಡಿದ್ದೀನಿ. ಹಾಗೆ ಅದನ್ನು ಬಿಟ್ಟು 6 ಗುಲ್ಗಂಜಿ. ಹಾಗೆ ಇದು ಕಮಲದ ಬೀಜ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಬಿಕಾಸ್ ಕಮಲ ಹೂವು ಅಂದರೆ ಲಕ್ಷ್ಮಿಗೆ ತುಂಬ ಪ್ರಿಯ ಅಲ್ವಾ. ಸೊ ಅದಕ್ಕೋಸ್ಕರ 6 ಕಮಲದ ಬೀಜ, ಹಾಗೆ 6 ಗೋಮತಿ ಚಕ್ರ. ನಾನು ಇದೇನೇನೆಲ್ಲ ಐಟಮ್ನ ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಈಸಿಯಾಗಿ ಮನೆ ಹತ್ರ ಇರೋ ಗ್ರಂಥಿಗೆ ಅಂಗಡೀಲಿ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ಕೇರ್ ಮಾರ್ಕೆಟ್, ನಾನು ಯೂಶ್ವಲಾಗಿ ಇದನ್ನು ಒಂದ್ಸಲ ನಾನು ಕೇರ್ ಮಾರ್ಕೆಟಿಂದ ತಂದು ಇಟ್ಕೊಂಡಿರ್ತೀನಿ. ಬಿಕಾಸ್ ಸ್ವಲ್ಪ ರೇಟು ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿ. ಸೊ ನೋಡಿ, ಗುಲ್ಗಂಜಿನೂ ಅಷ್ಟೇ ಈ ಥರನೇ ಕಂಪ್ಲೀಟ್ ಇರಬೇಕು. ಒಡೆದಿರೋದು ಆ ಥರದ್ದೆಲ್ಲ ಏನು ಯೂಸ್ ಮಾಡಬಾರ್ದು. ತುಂಬಾ ಚೆನ್ನಾಗಿರೋ ಅಂಥದ್ದು. ಒಂದು 2 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಇಷ್ಟೆಲ್ಲ ಐಟಮ್ಗೂ ಆಲ್ಮೋಸ್ಟ್ ಅಲ್ಲಿ ಒಂದು 200 ರೂಪೀಸ್ ಆಗುತ್ತೆ ಅಷ್ಟೇನೆ. ಒಂದು ಸಲ ಮಾಡಿದ್ರೆ ವರ್ಷ ಪೂರ್ತಿ ತೆಗಿಯೋ ನೆಸೆಸಿಟಿ ಇರಲ್ಲ. ಸೊ ಒಂದು ಸಲ ನಾವು ವರ್ಷದಲ್ಲಿ 200 ರೂಪಾಯಿನ ನಾವು ನಮ್ಮ ಮನೆ ಸಮೃದ್ಧಿಗೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟಿಗೆ ನಾನು 3 ಕಾಯಿನನ್ನು ತೊಗೊಂಡಿದ್ದೀನಿ. 4 ಕಾಯಿನನ್ನು ತೊಗೊಂಡಿದ್ದೀನಿ. ಅದು 7 ರೂಪಾಯಿ ಬೆಲೆ ಬಾಳೋ ಅಂಥ ಕಾಯಿನ್ಗಳು. ನೀವು ಎಷ್ಟಾದರೂ ತೊಗೋಬೋದು. 1 ರೂಪಾಯಿದು 7 ತೊಗೋಬೋದು. ನಾನು 2 ರೂಪಾಯಿದು 3, ಹಾಗೆ 1 ರೂಪಾಯಿದು 1 ಕಾಯಿನು. ಸೊ 7 ರೂಪಾಯಿ ಕಾಯಿನ್ನ ತೊಗೊಂಡಿದ್ದೀನಿ. ಇವಿಷ್ಟು ಐಟಮ್ಗಳನ್ನು ನಾವು ಕಳಶದಲ್ಲಿ ಹಾಕಬೇಕು. ಸೊ ನಂತರ ಕಳಶ ಏನು ನೀಟಾಗಿ ತೊಳ್ಕೊಂಡಿರ್ತೀವಿ, ನೀಟಾಗೆಲ್ಲ ಒರೆಸಿ ನೀರನ್ನು ಸ್ವಲ್ಪ ತುಂಬ ಥರ ಹಾಕಿ, ಅಂದರೆ ನಾವು ಕಾಯಿ ಇಟ್ಟರೆ ಚೆಲ್ಲಬಾರ್ದು, ಬಟ್ ಅದು ತುಂಬ ಥರ ಇರಬೇಕು. ಯಾವತ್ತೂ ತುಂಬಿ ಕೊಡ ತುಳ್ಕಲ್ಲ ಅಂತಾರಲ್ಲ, ಆ ರೀತಿ ತುಂಬ್ದಂಗಿದ್ರೆ ಮನೆಯೂ ತುಂಬ್ದಂಗಿರುತ್ತೆ ಅನ್ನೋದು ಪ್ರತೀತಿ. ಸೊ ಈ ಕಳಶ ಈಗ ನಾನು ಏನು ಎನರ್ಜೈಸ್ ಮಾಡಿದ್ನಲ್ಲ, ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದ್ರ ಮಧ್ಯ ಇಟ್ಟು, ಈಗ ನಾನು ಏನೇನು ಐಟಮ್ ಹೇಳಿದ್ನಲ್ಲ, ಸೊ ಅಷ್ಟು ಐಟಮನ್ನು ಕಳಶದೊಳಗೆ ಹಾಕಬೇಕು. ಸುಮ್ಮನೆ ಹಾಕೋದ್ರ ಬದಲು ನಾವು ಇಮ್ಯಾಜಿನೇಷನ್ ಮಾಡಬೇಕು. ದಟ್ ನಮಗೆ ಒಳ್ಳೆಯದಾಗ್ತಾ ಇದೆ, ನಮ್ಮ ಕಷ್ಟಗಳೆಲ್ಲ ತೀರೋಗಿದೆ, ಹಾಗೆ ನಮ್ಗೆ ಯಾವುದೇ ರೀತಿ ಸಾಲ ಇಲ್ಲ, ಮನೇಲೆಲ್ಲರೂ ಆರೋಗ್ಯವಾಗಿ ಮನೆ ಸಮೃದ್ಧಿ ಆಗಿದೆ. ಇದೆಲ್ಲ ಇಲ್ಲ ಅಂದ್ರೂ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ನಮ್ಮ ಹತ್ರ ಇದೆ ಅಂತ. ಅಂದರೆ ಅದೇ ಮ್ಯಾನಿಫೆಸ್ಟೇಷನ್ ಪವರು. ನಮ್ಮ ಮೆದುಳಲ್ಲಿ ನಾವೇನು ಥಿಂಕ್ ಮಾಡ್ತೀವಿ ಅದೇ 100% ನಮ್ಮ ಲೈಫಲ್ಲಿ ನಡೆಯೋದು. ನಾನು ಅದನ್ನು 100% ಬಿಲೀವ್ ಮಾಡ್ತೀನಿ. ನಾನು ಇದ್ರ ಮೇಲೇ ವರ್ಕ್ ಮಾಡಿ 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 ಮೀನ್ಸ್ ಈ ರೀತಿ ನಾವು ಮೈಂಡಲ್ಲಿ ಯಾವ ರೀತಿ ಒಳ್ಳೆಯದಾಗಬೇಕು ಅಂತ ಅಂದ್ಕೊತೀವಿ ಅದೇ ವರ್ಕ್ ಆಗೋದು. ಸೊ ಅದಕ್ಕೋಸ್ಕರನೇ ಈ ರೀತಿ ಎಲ್ಲ
ಹಾಕಬೇಕಾದ್ರೆ ನಾವು ನಮ್ಮ ಮೈಂಡ್ನ ಎನರ್ಜೈಸ್ ಮಾಡಿಕೊಂಡು, ಸೊ ಇದೆಲ್ಲದೂ ನಾನು ನಿನಗೆ ಹಾಕ್ತಾ ಇದ್ದೀನಿ ತಾಯಿ, ಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಳ್ಳಿ, ಇದು ನಿಮ್ಗೆ ಏನೇನು ಪ್ರಿಯ ಅದೆಲ್ಲನೂ ನಾನು ನಿಮಗೆ ಹಾಕ್ಕೊಡ್ತಾ ಇದ್ದೀನಿ, ದಯಮಾಡಿ ನನ್ನ ಆಸೆಗಳಿದ್ದಾವೆ ಅದೆಲ್ಲದನ್ನು ಪೂರೈಸ್ಕೊಡಿ ಅಂತ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದೆಲ್ಲದನ್ನು ಹಾಕಬೇಕಾಗುತ್ತೆ. ಇದು ಪ್ರತಿ ಶುಕ್ರವಾರನೂ ಇದೆಲ್ಲನೂ ತೆಗೆದು ನೀರು ಚೇಂಜ್ ಮಾಡಿ ಮತ್ತೆ ಇದನ್ನೇನು ಅದ್ರ ಒಳಗೇನೆ ಸೇಮ್ ಹಾಕೋದು, ಮತ್ತೆ ಅದೇ ಪ್ರಾರ್ಥನೆ ಮಾಡಿ ಹಾಕೋದು. ಇದನ್ನು ವರ್ಷ ಪೂರ್ತಿ ಮಾಡಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ರಿಪ್ಲೇಸ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶದಲ್ಲಿ ಹಾಕಿರ್ತೀನಲ್ಲ ಇದೆಲ್ಲನೂ, ಸೊ ಇದನ್ನು ನಾನು ಮತ್ತೆ ನಮ್ಮನೆ ಕಳಶಕ್ಕೆ ಏನು ಇಟ್ಟಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬದಿಂದ ತೆಗೆದ್ಮೇಲೆ ಇದನ್ನು ನಮ್ಮನೆ ಕಳಶಕ್ಕೆ ಹಾಕಿ ಪ್ರತಿ ಶುಕ್ರವಾರನೂ ಈ ಥರ ಎನರ್ಜೈಸ್ ಮಾಡಿ ಅದನ್ನು ಪೂಜೆ ಮಾಡೋದು. ನೆಕ್ಸ್ಟಿಗೆ ನಮ್ಮ ಮನೆಯಲ್ಲಿ ಕಾಯಿನ ಇಡೋ ಅಂಥ ಸಂಪ್ರದಾಯ ಇದೆ. ಅದಕ್ಕೋಸ್ಕರ ನಾವು ಕಳಶದಲ್ಲಿ ಕಾಯಿನ ಇಡ್ತೀವಿ. ಕೆಲವೊಬ್ಬರು ಮನೆಯಲ್ಲಿ ಕಾಯಿನ ಇಡಲ್ಲ, ಸೊ ಅವರು ಒಂದು ವೀಳ್ಯದೆಲೆ ಮಾತ್ರ ಇಡ್ತಾರೆ. ಅವ್ರ ಕಳಶನೂ ಡಿಫ್ರೆಂಟ್ ಆಗಿರುತ್ತೆ, ಈ ರೀತಿ ಕೊಳವೆ ಥರ ಇರುತ್ತಲ್ಲ, ಸೊ ಆ ರೀತಿ ಕಳಶನ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಯಾವ ರೀತಿ ಕಳಶ ಯೂಸ್ ಮಾಡ್ತೀರಾ ಅದೇ ಥರ ಕಳಶನ ಯೂಸ್ ಮಾಡಿಕೊಂಡ್ರೆ ಆಯಿತು. ಯಾಕಂದರೆ ಅದು ಮನೆತನದಿಂದ ಬಂದಿರುತ್ತೆ, ಸೊ ಅದನ್ನು ನಾನು ಹೇಳ್ದೆ ಅಂತ ಚೇಂಜ್ ಮಾಡೋದು ಬೇಡ. ಅದರೊಳಗೆ ನಾನೇನು ಐಟಮ್ಸ್ ಹಾಕ್ತೆ ಅದನ್ನು ಹಾಕಿ ಎನರ್ಜೈಸ್ ಮಾಡಿದ್ರೆ ಆಯಿತು. ಸೊ ನಾವು ಕಾಯಿ ಯೂಸ್ ಮಾಡೋದ್ರಿಂದ ಪ್ರತಿ ಶುಕ್ರವಾರನೂ ಈಗ ನಾನು ಏನಂದರೆ ಕಾಯಿನ ಯಾವ ರೀತಿ ಬದಲಿಸ್ತೀನಿ ಅಂದರೆ, ಅಮಾವಾಸ್ಯೆಗೆ ಒಂದ್ಸಲ, ಹುಣ್ಣಿಮೆಗೆ ಒಂದ್ಸಲ, 15 ದಿನಕ್ಕೆ ಒಂದ್ಸಲ ನಾನು ಕಾಯಿನ ಬದಲಿಸ್ತೀನಿ. ಸೊ ಈ ಕಾಯಿನ ಈಗ ಇನ್ನೂ ಅಮಾವಾಸ್ಯೆ ಹುಣ್ಣಿಮೆ ಬಂದಿಲ್ಲ ಅಂದರೆ ನಾನು ಅದೇ ಕಾಯಿನ ರಿಯೂಸ್ ಮಾಡ್ತೀನಿ. 15 ಡೇಸ್ ಒಂದ್ಸಲ ನಾನು ಕಾಯಿನ ಬದಲಾಯಿಸೋದು. ಸೊ ಕಾಯಿನ ಬದಲಾಯಿಸೋದು ಮತ್ತು ಇದನ್ನು ನಾನು ಗುರುವಾರ ಬೆಳಗ್ಗೆ ತೆಗೆದ್ರೆ ನೀರಲ್ಲಿ ನೆನೆ ಹಾಕಿ ಇಟ್ಬಿಡ್ತೀನಿ ಕಾಯಿನ. ಸೊ ಸಂಜೆ ಇದಕ್ಕೆ ರೆಡಿ ಮಾಡೋದು ಈ ರೀತಿ. ಆ್ಯಂಡ್ ಇನ್ನೊಂದು ನಾನು ಏನು ಮರ್ತೋಗ್ಬಿಟ್ಟೆ ಇದರಲ್ಲಿ ಒಂದು ಐಟಮ್ ಆ್ಯಡ್ ಮಾಡೋದು. ಸೊ ಇದು ಬಂದು ತುಳಸಿಯಲ್ಲಿ ತೆನೆ ಬಂದಿರುತ್ತಲ್ಲ, ಚಿಗುರು ಬಂದಿರುತ್ತಲ್ಲ, ಅದರಲ್ಲಿ ಅದ್ರ ಕಾಳೆಲ್ಲ ಇರುತ್ತಲ್ಲ, ಸೊ ಆ ರೀತಿ ಇರೋವಂಥ ತೆನೆ. ಇದು ಲಕ್ಷ್ಮಿಗೆ ತುಂಬಾ ಪ್ರಿಯ, ವಿಷ್ಣುಗೂ ಅಷ್ಟು ತುಂಬಾ ಪ್ರಿಯ. ಅಂದರೆ ವೆಂಕಟೇಶ್ವರ ಸ್ವಾಮಿ, ವಿಷ್ಣು ಎಲ್ಲರೂ ಒಂದೇನೆ ಅಲ್ವಾ. ಸೊ ಇವರಿಗೆ ತುಂಬ ಪ್ರಿಯವಾದಂಥದ್ದು ಇದು. ಇದು ಹೇಗಿದೆ ಹೇಳಿ, ಧಾನ್ಯಗಳು ಒಂದು ಕಾಳಿಂದ ಅಷ್ಟು ಧಾನ್ಯಗಳಾಗೋ ಥರ ಇದ್ರದ್ದು ಪ್ರತೀತಿ, ಈ ತೆನೆದು ಪ್ರತೀತಿ ಅಲ್ವಾ. ಸೊ ಇದನ್ನು ನಾವು ಮಿಸ್ ಮಾಡದೆ ಹಾಕಬೇಕು. ಒಂದೊಂದು ರೂಪಾಯಿನೂ ಈ ತೆನೆ ರೀತಿ ಯಥೇಚ್ಛವಾಗಲಿ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲನೂ ಜಾಸ್ತಿ ಆಗಲಿ ಅನ್ನೋ ಪ್ರತೀತಿಯಾಗಿ ಈ ತುಳಸಿಯ ತೆನೆನ ಹಾಕಲೇಬೇಕು. ಪ್ರತಿ ವಾರ ಈ ತುಳಸಿ ತೆನೆನ ನಾನು ಚೇಂಜ್ ಮಾಡ್ತೀನಿ, ಯಾಕಂದರೆ ಅದು ಸ್ವಲ್ಪ ನೆಂದು ಇದಾಗಿರುತ್ತಲ್ಲ. ಸೊ ಪ್ರತಿ ವಾರ ಸಿಗುತ್ತೆ, ಮನೆ ಹತ್ರ ತುಳಸಿ ಗಿಡದಲ್ಲಿ ಬೆಳೆಯುತ್ತಲ್ಲ ಯೂಶಲಾಗಿ. ಸೊ ಇದನ್ನು ಪ್ರತಿ ವಾರನೂ ಚೇಂಜ್ ಮಾಡ್ತೀನಿ. ನಂತರ ನಾನು ಕಳಶಕ್ಕೆ ವೀಳ್ಯದೆಲೆ ಬದಲು ದಾಸವಾಳ ಎಲೆನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಪಾಟಲ್ಲಿತ್ತು, ವೀಳ್ಯದೆಲೆ ತರೋದು ಮರ್ತೋಯ್ತು ಆ್ಯಕ್ಚುಲಿ, ಬರೀ ಕಾಯಿ ಮತ್ತು ಬಾಳೆಹಣ್ಣು ತಂದಿದ್ದೆ. ಸೊ ವೀಳ್ಯದೆಲೆನಾದರೂ ಇಡ್ಬೋದು, ಹಾಗೆ ಹಲಸಿನ ಎಲೆ ಬರುತ್ತಲ್ಲ ಅದೂ ಸಹ ಇಡ್ಬೋದು. ನಂತರ ಈ ರೀತಿ ದಾಸವಾಳದ ಎಲೆನೂ ಸಹ ಇಡ್ಬೋದು ಕಳಶದಲ್ಲಿ. ಈ 3 ಎಲೆಗಳನ್ನ ಯೂಸ್ ಮಾಡಿಕೊಂಡು ನಾವು ಕಳಶ ಹೂಡ್ಬೋದು. 3 ಅದೇ ರೀತಿಯಾದಂತಹ ಒಂದು ಪ್ರಾಶಸ್ತ್ಯ ಇದೆ, ಆಯಿತಾ. ಸೊ ನಾನಿಲ್ಲಿ ಇವಾಗ ದಾಸವಾಳದ ಎಲೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೀಟಾಗಿ 5 ಎಲೆನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಹರಡಿ ಅದರ ಮಧ್ಯೆ ನಾನು ಕಾಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇದು ಕಂಪ್ಲೀಟ್ ಈಗ ನಮಗೆ ಒಂದು ಲಕ್ಷ್ಮೀ ಸ್ವರೂಪಿಣಿಯಾಗಿ ಇವಾಗ ಇದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದ್ಸಲ ಕಳಶನ ಹೂಡಿದ್ಮೇಲೆ, ನಾವು ಹೂವು ಎಲ್ಲ ಅಲಂಕಾರ ಮಾಡಿದ್ಮೇಲೆ ಕಳಶವನ್ನು ಕದಲಿಸ್ಬಾರ್ದು. ಸೊ ಇವಾಗ ನಾವು ನೈಟೇ ಕಳಶನ ಹೂಡಿ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅಂದರೆ, ನೀವು ನಾಳೆ ಬೆಳಗ್ಗೆ ಪೂಜೆ ಆದಮೇಲೆ ಕಳಶನ ಕದಲಿಸ್ಬೇಕೇ ಹೊರತು ಅದಕ್ಕೂ ಮುಂಚೆ ನಾವು ಕಳಶನ ಅಲ್ಲಾಡಿಸೋದಾಗಲಿ ಆ ರೀತಿ ಯಾವುದೇ ರೀತಿ ಮಾಡಬಾರ್ದು. ಯಾಕಂದರೆ ನಾವು ಕಳಶನ ಹೂಡಿದ ತಕ್ಷಣ ಅದರಲ್ಲಿ ಲಕ್ಷ್ಮೀ ನಿವಾಸವಾಗಿರುತ್ತೆ ಅನ್ನೋದು ಪ್ರತೀತಿ. ಸೊ ನಾವು ಯಾವಾಗ ಕಳಶನ ಅಲ್ಲಾಡಿಸಿ ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಮಾಡ್ತೀವಿ, ಲಕ್ಷ್ಮೀ ದೇವಿಗೆ ಡಿಸ್ಟರ್ಬ್ ಮಾಡ್ದಂಗೆ ಲೆಕ್ಕ. ಸೊ ಅದಕ್ಕೋಸ್ಕರ ನೀವು ಈ ರೀತಿ ತಪ್ಪನ್ನು ಮಾಡ್ತಿದ್ರೆ ಮುಂದೆಯಿಂದ ತಿದ್ಕೊಳ್ಳಿ. ನನಗೂ ಗೊತ್ತಿರಲಿಲ್ಲ. ಸೊ ನನಗೂ ನನ್ನ ಫ್ರೆಂಡವರ ಅಮ್ಮ ನನಗೆ ಹೇಳಿದ್ದು. ಸೊ ಅವ್ರು ಹೇಳ್ದಾಗಿಂದನೂ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ಕಳಶನ ಕಂಪ್ಲೀಟಾಗಿ ಹೂಡಿದ್ಮೇಲೆ ಯಾವತ್ತೂ ಅದನ್ನು ಕದಲಿಸೋಕ್ಕೆ ಹೋಗಬೇಡಿ. ಸೊ ನಂತರ ಕಳಶಕ್ಕೆ ನಾವು ಅಲಂಕಾರವನ್ನು ಮಾಡೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು, ಎಷ್ಟು ಹೂವಿನ ಬೇಕಾದರೂ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಂದೇ ಒಂದು ದಾಸವಾಳವನ್ನು ಇಟ್ಟು ನಾವು ಕಳಶವನ್ನು
ನೀಟಾಗಿ ಅಲಂಕಾರ ಮಾಡ್ತೀವಿ ಅಂದ್ರೂ ಓಕೆನೇನೆ. ಲಕ್ಷ್ಮೀ ದೇವಿ ನಮ್ಗೆ ಇದೆಲ್ಲ ಕೊಡಿ ಅಂತ ಕೇಳಲ್ಲ. ಬಟ್ ಅದನ್ನು ಎನರ್ಜೈಸ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡಬೇಕೋ ಅದಷ್ಟನ್ನು ಯೂಸ್ ಮಾಡಲೇಬೇಕಾಗತ್ತೆ. ಸೊ ನಂತರ ನಾನಿವಾಗ ಕಳಶಕ್ಕೆ ಒಂಥರ ವೆಂಕಟರಮಣ ಸ್ವಾಮಿಗೆ ನಾಮವನ್ನು ಇಡ್ತಾರಲ್ಲ ಆ ರೀತಿಯಾಗಿ ಕಾಣಿಸೋ ಅಂಥದ್ದನ್ನು ಅರಿಶಿನ ಮತ್ತು ಕುಂಕುಮನ ಯೂಸ್ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಇದು ಯಾವ ರೀತಿ ಬೇಕಾದರೂ ಇಡ್ಬೋದು, ಇದೇ ರೀತಿ ಇಡಬೇಕು ಅಂತ ಏನಿಲ್ಲ. ನಾವು ಈ ರೀತಿ ಸ್ವಲ್ಪ ಇಟ್ಕೊಂಡು ಬರ್ತಿದ್ದೀವಿ ಸುಮಾರು ದಿನದಿಂದ. ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಇಟ್ಟಿದ್ದೀನಿ. ಆ್ಯಂಡ್ ನಾನು ಕಳಶದ ಕೆಳಗಡೆ ಏನು ತಟ್ಟೆ ಇಟ್ಟಿದ್ದೀವಲ್ಲ ಅದಕ್ಕೂ ಹೂವಿನ ಅಲಂಕಾರ ಮಾಡಿದ್ದೀನಿ. ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ನಾನು ಈಗ ಎಲೆ ಎಲ್ಲ ಇಟ್ಟಿದ್ದೀನಲ್ಲ ಅದ್ರ ಸುತ್ತಲೂ ಹೂವಿನ ಅಲಂಕಾರ ಮಾಡ್ತೀನಿ. ಸೊ ಆವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಕಳಶ ಎನ್ಹ್ಯಾನ್ಸಾಗಿ ಕಾಣುತ್ತೆ ಅಂತೇಳಿ. ಇವಾಗ ಸ್ವಲ್ಪ ನೋಡಿ ಖಾಲಿ ಖಾಲಿ ಕಾಣಿಸ್ತಿತ್ತಲ್ವ, ಸೊ ಅದಕ್ಕೋಸ್ಕರ ನಾನು ಅದ್ರ ಸುತ್ತಲೂ ಹೂವಿನ ಅಲಂಕಾರ ಮಾಡ್ತೀನಿ. ಇನ್ನೂ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸುತ್ತೆ. ಹಾಗೆ ಕೆಲವೊಬ್ಬರು ಪ್ರತಿದಿನನೂ ಲಕ್ಷ್ಮೀ ಮುಖವಾಡನ ಕಳಶಕ್ಕೆ ಹಾಕಿ ಪೂಜೆನ ಮಾಡ್ತಾರೆ. ಆ ರೀತಿನೇ ಮಾಡ್ಬೋದು. ಆದರೆ ನಾವು ಬೆಳ್ಳಿ ಮುಖವಾಡವನ್ನು ಯೂಸ್ ಮಾಡ್ತಿದ್ರೆ ಡೈಲಿನೂ ಅದನ್ನು ತೊಳೆಯೋದು ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ವರ್ಷಕ್ಕೊಂದ್ಸಲ ವರಮಹಾಲಕ್ಷ್ಮಿಗೆ ಅದನ್ನು ಯೂಸ್ ಮಾಡಿದ್ರೆ ಆಯಿತು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತೇಳಿ ಅಷ್ಟೇನೆ. ಹಾಗೆಯೇ ನಾನು ವರಮಹಾಲಕ್ಷ್ಮಿ ವ್ಲಾಗ್ನ ಯಾವ ರೀತಿ ಮಾಡಬೇಕು ಕಂಪ್ಲೀಟ್ ಆಚರಣೆಯನ್ನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಅದನ್ನು ಸಹ ನೀವು ಚೆಕ್ಔಟ್ ಮಾಡಿ, ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ. ಸೊ ಅದಕ್ಕೂ ಮುಂಚೆನೇ ನೀವು ಆ ವ್ಲಾಗನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಯಾವುದೇ ರೀತಿ ಗ್ರ್ಯಾಂಡಾಗಿ ನಾನು ಮಾಡ್ದೇನೆ ಸಿಂಪಲ್ಲಾಗಿ ಯಾವ ರೀತಿ ಎಲ್ಲ ರೀತಿಯಾದಂತಹ ಒಂದು ವಿಧಾನಗಳನ್ನು ನಾವು ಪಾಲಿಸಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಲಕ್ಷ್ಮೀ ತಾಯಿಯನ್ನು ಒಲಿಸ್ಕೋಬೋದು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಪ್ಲೀಸ್ ಟೈಮ್ ಸಿಕ್ಕರೆ ಚೆಕ್ಔಟ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಹಬ್ಬ ಮಾಡಬೇಕಾದ್ರೆ ನಿಮಗೂ ಯೂಸ್ ಆಗುತ್ತೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಒಂದು ವಿಡಿಯೋ ಮಾಡ್ಕೊತೀನಿ, ಅಲಂಕಾರ ಎಲ್ಲ ಆದಮೇಲೆ ಈ ರೀತಿ ಒಂದು ವಿಡಿಯೋನ ಮಾಡ್ಕೊತೀನಿ ನಾನು. ಎಷ್ಟು ನೀಟಾಗಿ ದೇವರುಗಳು ಕಾಣಿಸ್ತಾ ಇರುತ್ತೆ ಅಂದರೆ. ಹಾಗೆಯೇ ನಾನು ಪ್ರತಿ ಶುಕ್ರವಾರ ಈ ಲಕ್ಷ್ಮೀ ದೇವಿ ಫೋಟೋಗೆ 7 ರೋಸ್ ಹೂವನ್ನು ನಾನು ಅರ್ಪಣೆ ಮಾಡ್ತೀನಿ. ಸೊ ಈ ರೀತಿ 7 ಕೆಂಪು ಹೂವು, ರೋಸ್ ಹೂವು ಅಂತಲೇ ಇಲ್ಲ, ಕೆಂಪು ಹೂವು ಅಂದರೆ ಕಮಲದ ಹೂವು, ರೋಸ್ ಹೂವು, ಈ ರೀತಿ ಇದನ್ನು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಸಾಲ ಏನಿರುತ್ತಲ್ಲ ಸೊ ಅದು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ವಾಡಿಕೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ ಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ಇದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ನನಗೆ ಯಾವುದೇ ರೀತಿ ಸಾಲ ಬಾಧೆ ಅನ್ನೋದಿಲ್ಲ, ಕಷ್ಟ ಏನೂ ಇಲ್ದಂಗೆ ಈಸಿಯಾಗಿ ನಾನು ಸಾಲ ತೀರಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೀವು ನೆಕ್ಸ್ಟಿಂದ ಟ್ರೈ ಮಾಡಿ. ಹಾಗೆ ನಾನು ಗುರುವಾರ ಸಂಜೆ ಏನಿತ್ತು ನೀಟಾಗಿ ಎಲ್ಲ ಪೂಜೆಗೆ ಹಣಿನ ಮಾಡಿ ಮಾರನೇ ದಿನ ಬೆಳಗ್ಗೆ ಶುಕ್ರವಾರದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಮಳೆ ಮೋಡ ಎಲ್ಲ ಇರುತ್ತಲ್ವ, ಸೊ ಅಟ್ಮಾಸ್ಫಿಯರ್ ಅಂತೂ ಬೆಳಗ್ಗೆ ಬೇಗ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಳಿ ಸಹ ಸ್ಟಾರ್ಟ್ ಆಗಿಬಿಟ್ಟಿದೆ, ತುಂಬಾ ತಂಪಾಗಿರುತ್ತೆ ಬೆಳಗ್ಗೆ ಹೊತ್ತು. ಈ ರೀತಿ ನಮ್ಮನೆ ಮುಂದೆನೇ ಸ್ವಲ್ಪ ಕೆರೆ ಹಾಗೆ ಪಾರ್ಕ್ ಎಲ್ಲ ಇದೆ, ದೊಡ್ಡ ದೊಡ್ಡ ಮರಗಳು, ಫುಲ್ ಗ್ರೀನರಿ ವ್ಯೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಂತೂ ತುಂಬ ಬ್ಲೆಸ್ಡ್ ಈ ಥರ ಒಂದು ಏರಿಯಾದಲ್ಲಿ ಇಷ್ಟು ಗ್ರೀನರಿಯಾಗಿ ನಾವು ಈ ಥರದ್ದೆಲ್ಲ ಒಂದು ಮರಗಿಡಗಳನ್ನು ನೋಡೋದಕ್ಕೆ. ಆ್ಯಂಡ್ ಈ ಒಂದು ಗಿಡದ ಒಂದು ಮಹಾತ್ಮೆ ಯಾರಿಗಾರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ನಾನೊಂದು ಇದ್ರ ಬಗ್ಗೆ ರೀಲ್ಸ್ನ ಮಾಡಿ ಹಾಕಿದ್ದೀನಿ. ಸೊ ಆ ಹಣ್ಣಾದಮೇಲೆ ಏನು ಸಿಗುತ್ತೆ ಅದು ಪರ್ಪಲ್ ಕಲರ್ ಬರುತ್ತೆ, ಅದನ್ನು ತಿನ್ನೋದ್ರಿಂದ ಹೊಟ್ಟೆ ಹುಣ್ಣು ಈ ರೀತಿ ಸಾಕಷ್ಟು ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದಷ್ಟದಕ್ಕೂ ಒಂದು ರಾಮಬಾಣ ಥರ ಹಣ್ಣದು. ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ಇನ್ನೊಂದು ವ್ಲಾಗಲ್ಲೂ ತೋರಿಸ್ತೀನಿ. ಆಚೆ ಬ್ಯೂಟಿಫುಲ್ ವ್ಯೂಸ್ ಎಲ್ಲ ನೋಡಿಕೊಂಡು ಎಕ್ಸಸೈಸ್ನ ಮಾಡಿ ಸ್ನಾನನ ಮಾಡಿ ನೈವೇದ್ಯಕ್ಕೆ ಇವಾಗ ನಾನು ಅವಲಕ್ಕಿದು ಡಿಫ್ರೆಂಟಾಗಿ ಹಲಸಿನಹಣ್ಣಿನ ಅವಲಕ್ಕಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಒಂದು ದೊಡ್ಡ ಸ್ಪೂನಲ್ಲಿ 3ರಿಂದ 4 ಸ್ಪೂನು ಅವಲಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ ಏನು ತೊಗೊಂಡಿಲ್ಲ. ಸೊ ಇದನ್ನು ಚೆನ್ನಾಗಿ ನೀರಲ್ಲಿ ರಿನ್ಸ್ನ ಮಾಡಿ ಅದನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ. ಸೊ ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಸುಮಾರು ಒಂದು 10 ನಿಮಿಷ ನೆನೆ ಹಾಕಿದ್ರೆ ಸಾಕು. ಸೊ ನಾವೀಗ ತೊಳ್ಕೊಂಡು ಹಲಸಿನಹಣ್ಣೆಲ್ಲ ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಸೊ ಇವಾಗ ನಾನು ಒಂದು 10 ಮಿನಿಟ್ಸು ನೆನೆಯೋಕ್ಕೆ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟಿಗೆ ನಾನು ಒಂದು 5ರಿಂದ 6 ಹಲಸಿನಹಣ್ಣನ್ನ ತೊಗೊಂಡಿದ್ದೆ. ಇದು ಫ್ರೆಶ್ಶಾಗಿ ತಂದಿದ್ವಿ ಹಲಸಿನಹಣ್ಣ, ಬಟ್ ನಾವು ಟೇಸ್ಟೇ ಮಾಡಿರಲಿಲ್ಲ, ಸ್ವೀಟ್ ಇದೆಯಾ ಏನಂತ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ದೇವರಿಗೆ ನೈವೇದ್ಯ ಮಾಡಿಬಿಡೋಣ ಅಂತೇಳಿ. ಬಟ್ ಇದನ್ನು ನಾವು ತಂದಿದ್ದು ಬೆಳೆದಿದ್ದೇನಲ್ಲ, ಕಾಸು ಕೊಟ್ಟು ಮಾಮೂಲಿ ಬೆಂಗಳೂರಲ್ಲೇ
ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರಲ್ಲ ಈ ಸೀಸನ್ಗಳಲ್ಲಿ. ಸೊ ಅಲ್ಲಿ ತೊಗೊಂಬಂದಿದ್ದಂಥ ಹಣ್ಣು ನನ್ನ ತಮ್ಮ ತಂದಿದ್ದ. ಸೊ ಹೇಗಿದೆ ಅಂತ ಗೊತ್ತಿಲ್ಲ. ನಾವು ಅಂದರೆ ಫಸ್ಟಿಗೆ ದೇವರಿಗೆ ಅರ್ಪಿಸ್ಬಿಡೋಣ ಅಂತೇಳಿ ಎಂಜಿಲೇನು ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಸ್ವೀಟ್ ಇದೆಯಾ ಏನಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಸಕ್ಕರೆನ ಅಷ್ಟು ಬಳಸ್ತಾ ಇಲ್ಲ. ನೋಡೋಣ ಲಾಸ್ಟಲ್ಲಿ ಬಳಸೋಣ ಅಂತೇಳಿ, ಯೂಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಹಲಸಿನ ಹಣ್ಣನ್ನು ಅದರದ್ದು ಬೀಜ ಎಲ್ಲ ಸಪ್ರೇಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟಿಗೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅಷ್ಟೇನೆ. ಸಣ್ಣ ಪೀಸಾಗೂ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತುರಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಸೊ ಇವಾಗ ನೀರನ್ನ ಅದನ್ನು ಸೋಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣು, ಕಾಯಿ ತುರಿ ಇದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಸಿಂಪಲಾಗಿ ಆಗೋಗುತ್ತೆ. ಆ್ಯಂಡ್ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇರೋವಂಥದ್ದು. ಬಿಕಾಸ್ ಹಲಸಿನ ಹಣ್ಣು ಒಳ್ಳೆಯದು, ಕಾಯಿನೂ ಒಳ್ಳೆಯದು. ಅವಲಕ್ಕಿ ಅಂತೂ ಡಯಟಿಗೆ ಮಾಡಿಸಿರೋ ಅಂಥ ಒಂದು ಫುಡ್ಡು. ಸೊ ಡೈಲಿ ಬೆಳಗ್ಗೆ ನಾವು ಅವಲಕ್ಕಿ ಈ ರೀತಿ ತಿನ್ನೋದ್ರಿಂದ ಒಂದು ಡಯಟ್ ಮಾಡ್ತಿದ್ದೀವಿ ಅಥವಾ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀವಿ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಡೈಲಿ ಮಾರ್ನಿಂಗು ಡಯಟ್ ಫುಡ್ಡಾಗಿಯೂ ತಿನ್ಬೋದು, ಬ್ರೇಕ್ಫಾಸ್ಟ್ ಥರನೂ ತಿನ್ಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಆ್ಯಂಡ್ ಒಳ್ಳೆ ಮೀಲ್ ಸಹ ಆಗುತ್ತೆ ಇದು. ಸೊ ಇವಾಗ ನೋಡಿ ನೀಟಾಗಿ ನಾನು ಏನೇನು ಹಾಕಿದ್ದೆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ನನಗೆ ಆ ಸ್ಮೆಲ್ಲಲ್ಲಿ ಸ್ವಲ್ಪ ಗೊತ್ತಾಗ್ತಿತ್ತು ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಂತ. ಬೇಕಿದ್ದರೆ ಹನಿ ಆ್ಯಡ್ ಮಾಡ್ಬೋದಿತ್ತು. ಬಟ್ ನಾನಿಲ್ಲಿ ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಈ ದೇವರಿಗೆಲ್ಲ ಪಂಚಾಮೃತ ಅಭಿಷೇಕ ಅಂತ ಮಾಡೋದ್ರೆಲ್ಲ ಸಕ್ಕರೆ ಯೂಸ್ ಮಾಡ್ತಾರಲ್ವ. ಸೊ ಅದಕ್ಕೇ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ. ಬಿಕಾಸ್ ನಾವು ತಿನ್ನಬೇಕಾದ್ರೆ ಜಾಸ್ತಿ ಸ್ವೀಟ್ ಅನಿಸಿದ್ರೆ ಸರಿ ಹೋಗಲ್ಲ ಅಂಥೇಳಿ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡಿಬಿಟ್ಟಿರೋಣ, ಮತ್ತು ಸಪ್ಪೆ ಸಪ್ಪೆ ಹೇಗಿಡೋದು ದೇವರಿಗೆ ಅಂತೇಳಿ. ಸೊ ನೆಕ್ಸ್ಟಿಗೆ ಅದಕ್ಕೆ ನಾನು ನೀಟಾಗಿ ನಾವು ತಿನ್ನಬೇಕಾದ್ರೆ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ನಾನೇನೆ ಒಂಚೂರು ಟೇಸ್ಟ್ ಮಾಡಿಲ್ಲ. ಜಸ್ಟ್ ನಾನೇ ಹಾಗೆ ಅಂದ್ಕೊಂಡು ಸಕ್ಕರೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪ್ರತಿ ಶುಕ್ರವಾರವೂ ಈ ರೀತಿ ನೈವೇದ್ಯವನ್ನು ದೇವರಿಗೆ ಇಡೋದ್ರಿಂದ ಒಂಥರ ಸಮಾಧಾನ. ಬಿಕಾಸ್ ನಾವು ವಿಗ್ರಹಗಳನ್ನ ಇಟ್ಟಿರ್ತೀವಿ ಮನೆಯಲ್ಲಿ, ದೇವ್ರ ಫೋಟೋಗಳನ್ನು ಇಟ್ಟಿರ್ತೀವಿ. ಸೊ ಆ್ಯಂಡ್ ನಮ್ಮ ಮನೇಲಿ ಇನ್ನೊಂದು ಏನು ರೂಢಿ ಅಂದರೆ ಪ್ರತಿದಿನವೂ ಬೆಳಗ್ಗೆ ಯೂಶ್ವಲಾಗಿ ಹಾಲು ಕಾಯಿಸ್ತೀವಲ್ಲ ಟೀ ಕಾಫಿ ಎಲ್ಲ ಮಾಡೋದಕ್ಕೆ. ಸೊ ಆ ಹಾಲನ್ನು ಅಮ್ಮ ಒಂದು ಲೋಟ ಆಲ್ರೆಡಿ ತೆಗೆದಿಟ್ಬಿಡ್ತಾರೆ. ಪ್ರತಿದಿನವೂ ಮನೇಲಿ ಕಾಯಿಸಿದಂಥ ಫಸ್ಟು ಹಾಲು ಏನಿರುತ್ತೆ ಅದೊಂದು ಲೋಟ ಇಟ್ಟಿದ್ದೀವಿ. ಆ ಲೋಟದಲ್ಲಿ ಹಾಕಿ ದೇವ್ರ ಮನೇಲಿ ಇಟ್ಬಿಡ್ತಾರೆ ಅಮ್ಮ. ಇದು ಪ್ರತಿದಿನವೂ ನಡೆಯುತ್ತೆ ನಮ್ಮ ಮನೇಲಿ. ಬಿಕಾಸ್ ನಾವು ಮೂರ್ತಿಗಳನ್ನ ಎಲ್ಲದನ್ನೂ ಇಟ್ಟಿದ್ದೀವಿ. ಸೊ ನಾವೇ ಹೊಟ್ಟೆ ಹಸ್ಕೊಂಡಿರಲ್ಲ. ಸೊ ದೇವ್ರೂ ಆ ರೀತಿ ಮೂರ್ತಿ ಎಲ್ಲ ಮನೇಲಿಟ್ಟಾಗ ಅದು ಒಬ್ಬರು ನಮ್ಮ ಮನೇಲಿ ಇರೋ ರೀತಿ ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಪ್ರತಿದಿನವೂ ಹಾಲನ್ನ ತೆಗೆದು ದೇವ್ರಿಗೆ ಫಸ್ಟಿಗೆ ಅರ್ಪಣೆ ಮಾಡಿಬಿಡ್ತೀವಿ. ಆ್ಯಂಡ್ ಇದೇ ರೀತಿ ಸಾಕಷ್ಟು ವಿಷಯಗಳಿದ್ದಾವೆ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ. ಸೊ ಅವರೆಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ನನಗೆ ಹೇಳ್ಕೊಟ್ಟು ನಾನು ಇಷ್ಟೊಂದು ತಿಳ್ಕೊಂಡಿದ್ದೀನಿ. ಹಾಗೆ ನನ್ನ ಜೊತೆ ಇರೋವಂಥ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಅಮ್ಮಂದಿರು ಎಲ್ಲರೂ ಹೇಳ್ಕೊಟ್ಟಿರೋವಂಥ ವಿಷಯಗಳೇ ಇದು. ನಮಗೂ ಏನು ಯಾರಿಗೂ ಗೊತ್ತಿರಲ್ಲ. ನನಗೆ ಎಷ್ಟು ಗೊತ್ತಿದೆ ಅದರಲ್ಲಿ ನಾನು ನಿಮ್ಗೆಲ್ಲರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಅಷ್ಟೇನೆ. ಸೊ ಇದು ಉಪ್ಪಿನ ದೀಪದ ಬಗ್ಗೆ ಆಲ್ರೆಡಿ ನಾನು ವ್ಲಾಗ್ನ ಮಾಡಿದ್ದೀನಿ. ಅದನ್ನು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ. ಯಾರೆಲ್ಲ ಈ ವಿಡಿಯೋನ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಅಂಥವರು ಉಪ್ಪಿನ ದೀಪದ್ದು ವ್ಲಾಗ್ ಅಂತ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಒಳಗೋಗಿ ನೋಡಿದ್ರೆ ಸಿಗುತ್ತೆ. ಅದರಲ್ಲಿ ನೋಡಿ ಉಪ್ಪಿನ ದೀಪವನ್ನು ನಾವು ಯಾಕೆ ಹಚ್ಚಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಅದರಿಂದನೂ ನಮಗೂ ಒಂದು ಹೋಪ್ ಸಿಗುತ್ತೆ. ನಮ್ಮಂಥ ಒಂದು ಸಣ್ಣ ಪುಟ್ಟ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಒಂದು ಹೋಪ್ ಸಿಗುತ್ತೆ, ನಮಗೂ ಒಂದು ಜೋಶ್ ಸಿಗುತ್ತೆ ಇನ್ನೊಂದು ಸಾಕಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ.
ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ, ಮುಂದೆನೂ ಇದೇ ಥರ ವ್ಲಾಗ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ವರಮಹಾಲಕ್ಷ್ಮಿ ವ್ಲಾಗ್ನ ಮಿಸ್ ಮಾಡದೆ ನೋಡಿ, ಹೋದ ವರ್ಷ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಡೀಟೇಲಾಗಿ ಹೇಳಿದ್ದೀನಿ ಅದರಲ್ಲಿ ಯಾವ ರೀತಿ ಆಚರಣೆನ ಮಾಡೋದು ಅಂತ ಹೇಳಿ. ಆ್ಯಂಡ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.